ನಮಸ್ಕಾರ. ರೆವಲೈಸರ್ ಅಂದರೆ DPI ಇನ್ಹೇಲರ್. ಇದು ಒಂದು ಇನ್ಹೇಲರ್ ಸಾಧನವಾಗಿರುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ರೆವಲೈಸರ್. ಇದು ಒಳಭಾಗದಲ್ಲಿ ಹೀಗೆ ಇರುತ್ತೆ, ಈ ರೀತಿ ಇರುತ್ತೆ. ಇದು ರೆವಲೈಸರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಡಾಕ್ಟರ್ ನಿಮಗೆ ರೋಟೋ ಕ್ಯಾಪ್ಸ್ ಅನ್ನ ಅಂದರೆ ಔಷಧಿಯನ್ನ ಕ್ಯಾಪ್ಸೂಲ್ಸ್ ಅನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಇದು ಈ ಡಬ್ಬಿಲ್ ಬರುತ್ತೆ, 30 ಕ್ಯಾಪ್ಸೂಲ್ಸ್ ಸಿಗ್ತದೆ. ಈ ಕ್ಯಾಪ್ಸೂಲ್ಸ್ ಅನ್ನ ಈ ಡಿವೈಸ್ ಅಲ್ಲಿ ಹಾಕಿ ನಾವು ಇನ್ಹೇಲ್ ಮಾಡ್ಕೋಬೇಕು. ಅದನ್ನ ಹೇಗೆ ಅನ್ನೋದು ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಈ ಇನ್ಹೇಲರ್ ಅನ್ನ ಈ ರೀತಿ ಓಪನ್ ಮಾಡ್ಕೋಬೇಕು. ಎರಡೂ ಕೈಲಿ ಇಟ್ಕೊಂಡು ಈ ರೀತಿ ಓಪನ್ ಮಾಡಿ ಸಂಪೂರ್ಣ ಓಪನ್ ಆಗಬೇಕು. ಇದು ಇಷ್ಟು ಇರಬಾರ್ದು. ಅಂದ್ರೆ ಇಲ್ಲಿ ಒಂದು ಆರೋ ಮಾರ್ಕ್ ಇರುತ್ತೆ. ಈ ಆರೋ ಮಾರ್ಕ್ ಒಂದಕ್ಕೊಂದು ಕಾಣಬೇಕು, ಆವಾಗ ಸಂಪೂರ್ಣ ಓಪನ್ ಆಗಿದೆ ಅಂತ ಅರ್ಥ. ಸೊ ನಂತರ ಇದನ್ನ ಹೀಗಿರಿಸಿ ಈ ಡಬ್ಬಿಯಿಂದ ಒಂದು ರೋಟೋ ಕ್ಯಾಪ್ ಅನ್ನ ನೀವು ತಗೋಬೇಕು ನೋಡಿ. ಈ ರೀತಿಯ ರೋಟೋ ಕ್ಯಾಪ್ಸ್ ಇರ್ತವೆ. ಒಂದು ರೋಟೋ ಕ್ಯಾಪ್ ತಗೊಳ್ಳಿ. ಈ ರೋಟೋ ಕ್ಯಾಪ್ನ ಬಣ್ಣ ಇರೋ ಭಾಗ ಮೇಲಿರಬೇಕು, ಬಿಳಿ ಭಾಗ ಕೆಳಗೆ ಇರಬೇಕು. ನಂತರ ಈ ರೆವಲೈಸರ್ ಸಾಧನದಲ್ಲಿ ಇದನ್ನ ಇನ್ಸರ್ಟ್ ಮಾಡಿ. ಇಲ್ಲೊಂದು ಹೋಲ್ ಇರುತ್ತೆ, ಇದರೊಳಗೆ ಹೀಗೆ ಹಾಕಿ ಕ್ಲೋಸ್ ಮಾಡಿ. ಈಗ ಇನ್ಹೇಲ್ ಮಾಡಲಿಕ್ಕೆ ರೆಡಿ ಇದೆ. ಅದಕ್ಕೂ ಮುನ್ನ ನಾವು ಸ್ಟ್ರೈಟ್ ಆಗಿ ಕೂತ್ಕೋಬೇಕು, ಕತ್ತು ನೇರವಾಗಿ ಇರಿಸ್ಬೇಕು. ಓಕೆ, ಗಾಳಿನ ಸಂಪೂರ್ಣ ಖಾಲಿ ಮಾಡ್ಕೋಬೇಕು ಹೀಗೆ. ನಂತರ ಇದನ್ನ ಅರ್ಧ ಇಲ್ಲಿವರೆಗೂ ಹೀಗೆ ಬಾಯಲ್ಲಿ ಕಚ್ಕೊಂಡು ಜೋರಾಗಿ ಎಳ್ಕೋಬೇಕು. ಬಾಯಿ ನಾಲಿಗೆ ಗಂಟು ಎಲ್ಲೂ ಹೊಡಿಬಾರ್ದು. ಔಷಧಿ ಸೀದಾ ಲಂಗ್ಸಿಗೆ ಹೋಗ್ಬೇಕು, ಶ್ವಾಸಕೋಶಕ್ಕೆ ಹೋಗ್ಬೇಕು. ಎಳ್ಕೊಂಡಿದ್ದ ಔಷಧಿನ ಹಾಗೆ 10 ಸೆಕೆಂಡ್ವರೆಗೂ ಹಿಡಿದಿಟ್ಕೋಬೇಕು. ಆಮೇಲೆ ನಿಧಾನಕ್ಕೆ ಮೂವ್ನಲ್ಲಿ ಬಿಟ್ಟು ನಾನು ಹೇಗೆ ಅನ್ನೋದು ತಗೊಳ್ಳೋದನ್ನು ತೋರಿಸ್ತೀನಿ. ಅಬ್ಸರ್ವ್ ಮಾಡಿ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಈ ಕೈಯಲ್ಲಿ ಇಟ್ಕೊಳ್ಳಿ, ಗಾಳಿ ಖಾಲಿ ಮಾಡಿ, ಕತ್ತು ಮೇಲೆ ಮಾಡಿ ಬಾಯಲ್ಲಿ ಕಚ್ಕೊಂಡು ಈ ರೀತಿ ಮೂವಲ್ಲಿ ಬಿಡಬೇಕು. ನಂತರ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಔಷಧಿ ಉಳಿದಿದೆಯಾ ಸಂಪೂರ್ಣ ಖಾಲಿ ಆಗಿದೆ ಅಂತ. ಖಾಲಿ ಆಗಿರುತ್ತೆ. ನಂತರ ಇದನ್ನ ಓಪನ್ ಮಾಡಿಬಿಟ್ಟು ಇದನ್ನ ಹೀಗೆ ಬಗ್ಸಿ ನೋಡಿ. ಈಗ ಕ್ಯಾಪ್ಸೂಲ್ ಖಾಲಿ ಆಗಿರುತ್ತೆ. ಇದರ ಔಷಧಿ ಎಲ್ಲ ಒಳಗೆ ಹೋಗಿರುತ್ತೆ, ಖಾಲಿ ಕವರ್ ಮಾತ್ರ ಉಳಿದಿರುತ್ತೆ. ಇದನ್ನ ಬಿಸಾಕೋದು. ಸೊ ಸಪೋಸ್ ಡಾಕ್ಟರ್ ನಿಮಗೆ 2ನೇ ಕ್ಯಾಪ್ಸೂಲ್ ಸೆಕೆಂಡ್ ಡೋಸ್ ಅಥವಾ 2ನೇ ಇನ್ನೊಂದು ಔಷಧಿನ ಪ್ರಿಸ್ಕ್ರೈಬ್ ಮಾಡಿದ್ದಾನೆ, ಅದೇ ಟೈಮಲ್ಲಿ 1 ನಿಮಿಷ ಬಿಟ್ಟು ಎಲ್ಲ ಸ್ಟೆಪ್ನ ಮತ್ತೆ ರಿಪೀಟ್ ಮಾಡಬೇಕು. ಅಂದರೆ ಓಪನ್ ಮಾಡಬೇಕು, ಕ್ಯಾಪ್ಸೂಲ್ ಹಾಕೋಬೇಕು, ಕ್ಲೋಸ್ ಮಾಡಿ ಸ್ಟ್ರೈಟ್ ಆಗಿ ಕೂತ್ಕೊಂಡು ಎಳ್ಕೊಂಡು 10 ಸೆಕೆಂಡ್ವರೆಗೂ ಉಸಿರಿಡಬೇಕು, ನಿಧಾನಕ್ಕೆ ಮೂವ್ನ ಹಾಕಿಸ್ಬೇಕು. ನಂತರ ಮತ್ತೆ ಓಪನ್ ಮಾಡಿ ಆ ಖಾಲಿ ಆಗಿರೋ ಕ್ಯಾಪ್ಸೂಲ್ನ ತೆಗೆದು ಬಿಸಾಕೋದು. ಇದೆಲ್ಲ ಸ್ಟೆಪ್ಸ್ ಆದ ನಂತರ, ಎಲ್ಲ ಔಷಧಿ ತಗೊಂಡಾಗಿದ ನಂತರ 1 ನಿಮಿಷ ಬಿಟ್ಟು ಬಾಯಿ ನೀರು ಹಾಕಿ ಮುಕ್ಕಳಿಸಿ ಒಗಿಬೇಕು. ಅಂದರೆ ತಣ್ಣೀರಲ್ಲಿ ಬಾಯಿ ತೊಳ್ಕೋಬೇಕು. ಚೆನ್ನಾಗಿ ಮುಕ್ಕಳಿಸಿ ಗಾಗಲ್ ಮಾಡಿ ಒಗಿಬೇಕು. ಮತ್ತು ಇದನ್ನು ಈ ಡಿವೈಸನ್ನು ವಾರಕ್ಕೆ ಒಂದ್ಸರಿ ವಾಶ್ ಮಾಡಬೇಕು. ಹೇಗೆ ವಾಶ್ ಮಾಡೋದು ಅಂದರೆ ಹೀಗೆ ಓಪನ್ ಮಾಡಿ ನಾರ್ಮಲ್ ಟ್ಯಾಪ್ ವಾಟರಲ್ಲಿ, ಅಂದರೆ ತಣ್ಣೀರಲ್ಲಿ, ಬಿಸಿನೀರು ಹಾಕಬಾರ್ದು, ಸೋಪ್ ಹಾಕಬಾರ್ದು, ಬಟ್ಟೆ ಗಿಟ್ಟೆ ಹಾಕಬಾರ್ದು. ನಾರ್ಮಲ್ ನೀರಲ್ಲಿ ಹೀಗೆ ಜಾಸ್ತಿ ಅಥವಾ ರಿನ್ಸ್ ಮಾಡಿ ಕೊಡವಿ ಫುಲ್ ನೈಟ್ ಡ್ರೈ ಆಗಿ ಇಟ್ಬಿಡ್ಬೇಕು. ಓಕೆ. ಮತ್ತು ಈ ಡಿವೈಸ್ಗೆ 6 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ಅಂದರೆ 6 ತಿಂಗಳ ನಂತರ ಇದನ್ನು ಚೇಂಜ್ ಮಾಡಿ ಒಂದು ಹೊಸ ಡಿವೈಸನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇದು ರೆವಲೈಸರ್ನ ಸರಿಯಾದ ಟೆಕ್ನಿಕ್. ನಮಸ್ಕಾರ, ಧನ್ಯವಾದಗಳು.